ನಾವು ಜೋಳದ ರೊಟ್ಟಿನ ಈಸಿ ಮೆಥಡಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಇಲ್ಲಿ ಈ ಥರ ನೀರನ್ನ ಬಿಸಿ ಆಗಕ್ಕೆ ಇಟ್ಕೊಳ್ಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಥರ ಸ್ವಲ್ಪ ಜೋಳದ ಹಿಟ್ಟನ್ನ ತಗೊಂಡು 2 ಹಿಡಿಯಷ್ಟು ತಗೊಂಡು ಹಾಕಿ ಚೆನ್ನಾಗಿ ತಿರುಗಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ತಿರುಗಬೇಕು. ಮುಕ್ಕಾಲು ಗ್ಲಾಸ್ ನೀರಿಗೆ ಒಂದು 4 ಹಿಡಿ ಜೋಳದ ಹಿಟ್ಟನ್ನ ಹಾಕಿ ಈ ಥರ ಜಿಗಿ ಮಾಡ್ಕೋಬೇಕು. ಆ ಜಿಗಿನ ನಮ್ಗೆ ಎಷ್ಟು ಬೇಕೋ ಅಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಆ ಜಿಗಿನ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಮಾತ್ರ ನಾವು ಡ್ರೈ ಒಣ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಬಿಸಿ ಇರುತ್ತೆ. ಫಸ್ಟು ಸ್ವಲ್ಪ ಸೌಟಲ್ಲಿ ಈ ಥರ ಕಲಿಸ್ಕೊಳ್ಳಿ. ಆರಿದ್ಮೇಲೆ ನೀಟಾಗಿ ನಾದ್ಕೋಬೇಕು. ಈ ಥರ ಕೈಯಲ್ಲಿ ಎಲ್ಲ ಫುಲ್ಲು ಹಸಿ ಹಿಟ್ಟನ್ನ ನಾವು ಜಿಗಿ ಒಳಗೆ ಹಾಕ್ಕೊಂಡು ತಣ್ಣೀರು ತಗೊಂಡು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾದಬೇಕು. ಅದಕ್ಕೆ ಎಷ್ಟು ಹಿಟ್ಟು ಇರ್ತೈತೆ ಡ್ರೈ ಹಿಟ್ಟು ಹಾಕೋಬೇಕು. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಜೋಳದ ರೊಟ್ಟಿಗೆ ಯಾವಾಗ್ಲೂ ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಇವಾಗ ನಾವು ಒಂದು ತವಾನ ಬಿಸಿಗೆ ಇಟ್ಕೊಳ್ಳೋಣ. ಈ ಥರ ನೋಡಿ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಮಾಡಿಕೊಂಡು ಚಿಕ್ಕದಾಗಿ ಉಂಡೆದು ಮಾಡಿಕೊಂಡು ಒಣ ಹಿಟ್ಟು ಹಾಕ್ಕೊಂಡು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕೆಳಗಡೆ ಮಾತ್ರ ಹಿಟ್ಟು ಹಾಕೋಬೇಕು, ಮೇಲೆ ಹಾಕೋಬಾರ್ದು. ಹೆಂಚು ಚೆನ್ನಾಗಿ ಕಾಯಬೇಕು, ಬಿಸಿ ಆಗಬೇಕು. ತೆಳ್ಳಗೆ ನಾವು ಬಡ್ಕೋಬೋದು. ಈ ಥರ ತಗೊಂಡು ಹಿಟ್ಟು ಹಾಕಿರ್ತೀವಲ್ಲ ಅದು ಮೇಲೆ ಬರಬೇಕು. ಆಮೇಲೆ ಅದಕ್ಕೆ ನಾವು ನೀರು ಹಚ್ಕೋಬೇಕು ಸ್ವಲ್ಪ. ಇದಕ್ಕೆ ಎಣ್ಣೆ ಎಲ್ಲ ಹಾಕಂಗಿಲ್ಲ, ನೀರೇ ಹಚ್ಕೋಬೇಕು. ರೊಟ್ಟಿನ ತಿರುವು ಹಾಕೋಬೇಕು. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು.
ರೆಡಿ ಆಯಿತು. ನಮ್ಮ ಮನೇಲಿ ಸೊಪ್ಪು ಸಾರು ಮಾಡಿದ್ದೀವಿ, ಚಟ್ನಿ ಪುಡಿ ಮೊಸರು ಜೊತೆ ತಿಂತೀವಿ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.